ಈಡೇರುತ್ತಾ ಭಾರತದ ಮಿಷನ್ ಪಿಒಕೆ ಕನಸು. ಪಿಒಕೆಯನ್ನ ಮರಳಿ ಪಡೆಯೋದಕ್ಕೆ ಭಾರತದ ಪ್ರಯತ್ನ ಇದೆ. ಕಳೆದುಕೊಂಡಿರುವಂತಹ ಪ್ರದೇಶಕ್ಕಾಗಿ ವಾಪಸ್ ಪಡೆಯುವಂತ ಚಾಲೆಂಜ್ ಅನ್ನ ಮಾಡಲಾಗಿದೆ. ಹಾಗಾದ್ರೆ ಪಿಒಕೆಯನ್ನ ವಾಪಸ್ ಪಡೆದುಕೊಂಡ್ರೆ ಭಾರತಕ್ಕಾಗುವಂತ ಲಾಭ ಏನು? ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ. ಮೊದಲಿಗೆ ಹೇಳಿಬಿಡ್ತೀನಿ, ಹಿಂದೆ ಇಂದು ಮುಂದು ಎಂದೆಂದಿಗೂ ಕೂಡ ಪಿಒಕೆ ಭಾರತದ್ದು. ಆದ್ರೆ ಸದ್ಯ ಪಾಕಿಸ್ತಾನದ ಕೈವಶದಲ್ಲಿದೆ ಪಾಕ್ ಆಕ್ರಮಿತ ಕಾಶ್ಮೀರ. ಇದನ್ನ ವಾಪಸ್ ಪಡೆಯೋದಕ್ಕೆ ದೊಡ್ಡ ಮಟ್ಟದ ಚಾಲೆಂಜ್ ಅನ್ನ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಪಿಒಕೆಯನ್ನ ವಾಪಸ್ ಪಡೆದುಕೊಂಡ್ರೆ ಭಾರತಕ್ಕೆ ಏನ್ ಲಾಭ? ಪಿಒಕೆಯಿಂದ ಭಾರತಕ್ಕಿರುವಂತ ಲಾಭಗಳು ಏನೇನು ಗೊತ್ತಾ? ನಮ್ಮ ಪಿಒಕೆ ಮತ್ತೆ ನಮ್ಮ ಕೈವಶ ಆದ್ರೆ ಬಹಳ ವರ್ಷಗಳ ಕನಸು. ಪಿಒಕೆಯನ್ನ ವಾಪಸ್ ಪಡ್ಕೋಬೇಕು, ಸುಮ್ಮನೆ ಬಿಡಬಾರ್ದು, ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕನ್ನೋದು ಪ್ರತಿಯೊಬ್ಬ ಭಾರತೀಯನ ಕನಸು, ಮಾತು. ಹೀಗಾಗಿ ಈ ಪಿಒಕೆಯಲ್ಲಿ ಅಂತದ್ ಏನಿದೆ? ಭಾರತದ ಶಿಖರ ನಮ್ಮ ತಲೆಯಂತಾನೆ ಪರಿಗಣಿಸ್ತೀವಿ ಜಮ್ಮು ಕಾಶ್ಮೀರವನ್ನ. ಅದೇ ಭಾಗದ ಪಿಒಕೆ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರವನ್ನ ವಾಪಸ್ ಪಡಿಲೇಬೇಕು ಅನ್ನೋದಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾತಾಡ್ತೀವಲ್ಲ. ಇದೇ ಸಂದರ್ಭ ಒಳ್ಳೇದಿದೆ, ಪಿಒಕೆಯನ್ನ ಪಡೆಯೋಣ ಅಂತೀವಿ. ಹಾಗಾದ್ರೆ ಈ ಪಿಒಕೆಯನ್ನ ಪಡೆಯೋದಕ್ಕೆ ಭಾರತ ಹಲವು ರೀತಿಯ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಪಿಒಕೆಯಲ್ಲಿ ಅಂತದ್ ಏನಿದೆ? ವಾಪಸ್ ನಾವು ಪಡ್ಕೊಂಡ್ರೆ ಭಾರತಕ್ಕೆ ಪಿಒಕೆಯಿಂದ ಆಗುವಂತ ಲಾಭ ಏನು? ಇದು ಯಾವಾಗ ಪಿಒಕೆ ಕರೀತನ್ನೋದಾದ್ರೆ ನಾವು ಇತಿಹಾಸ ನೋಡೋದಾದ್ರೆ 1947 ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತು, ಅಲ್ಲಿನಿಂದಲೂ ಕೂಡ ಆರಂಭ ಆಗಿರುವಂತ ಮೊದಲ ವಿಚಾರ ಇದು. ಹೀಗಾಗಿ ಪಿಒಕೆ, ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಡಿಲೇಬೇಕು. ನಮ್ಮ ಭಾರತದ ಗರ್ವ ಇಡೀ ಜಗತ್ತು ನೋಡ್ತಾ ಇದೆ. ಪಾಕಿಸ್ತಾನದ ಕೈವಶದಲ್ಲಿದೆ ಈ ಪಾಕ್ ಆಕ್ರಮಿತ ಕಾಶ್ಮೀರ. ಈಗಾಗಲೇ ಕೆಲವೊಂದಿಷ್ಟು ಭಾಗವನ್ನ ಚೀನಾ, ನರಿಬುದ್ಧಿಯ ಚೀನಾ ಪಾಕಿಸ್ತಾನದ ಮೂಲಕವಾಗಿ ಪಿಒಕೆಯನ್ನ ಕೈವಶ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ, ಇದನ್ನ ಭಾರತ ವಾಪಸ್ ಪಡೆಯೋದ್ರಿಂದ ನಮ್ಮ ದೇಶಕ್ಕೆ ಏನ್ ಲಾಭ ಇದೆ? ಅಷ್ಟಕ್ಕೂ ಪಿಒಕೆಯಲ್ಲಿ ಏನೇನಿದೆ ಅದನ್ನ ವಾಪಸ್ ಪಡ್ಕೊಂತೀವಲ್ಲ, ಅದರಿಂದ ಏನ್ ಲಾಭ ಆಗುತ್ತೆ? ಬಹಳ ಪ್ರಮುಖವಾಗಿ ಒಂದು ಬರೋದು ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ. ಇದನ್ನ ಗಮನಿಸ್ತಾ ಹೋಗೋದಾದ್ರೆ ಪಿಒಕೆಯಲ್ಲಿ ಬಹಳ ಪ್ರಮುಖವಾಗಿ ದೇಶದ ಗರ್ವ ಇದೆ. ನಮ್ಮದೇ ಭಾಗ, ನಮ್ಮದೇ ಜಾಗ, ನಮ್ಮದೇ. ಆದರೆ ವಾಸ್ತವವನ್ನ ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ ಪಾಕಿಸ್ತಾನದ ಕೈವಶದಲ್ಲಿದೆ. ಎಸ್, ಪಿಒಕೆಯಲ್ಲಿ ಸಮೃದ್ಧವಾಗಿರುವಂತ ಯುರೇನಿಯಂ ಖನಿಜ ಇದೆ. ಪಿಒಕೆ ಪ್ರದೇಶದಲ್ಲಿ ಬಹಳಷ್ಟು ಸಂಪನ್ಮೂಲಗಳಿದೆ. ಪಿಒಕೆಯಲ್ಲಿ ನೋಡಿ ಬಹಳಷ್ಟು ಪ್ರಮುಖವಾಗಿ ಯುರೇನಿಯಂ ಖನಿಜವನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಪೀಕ್ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿರೋದು ನೈಸರ್ಗಿಕ ಸಂಪನ್ಮೂಲಗಳು ಅತ್ಯಂತ ಹೇರಳವಾಗಿದೆ. ಈ ನಿಟ್ಟಿನಲ್ಲೇ ಪಿಒಕೆಯ ಶಕ್ತಿ ಏನು? ಆ ಮಣ್ಣಿನ ಜಗದಲ್ಲಿರುವಂತ ನೈಸರ್ಗಿಕವಾಗಿರುವಂತ ಸಂಪತ್ತು. ಅದೇ ನಿಟ್ಟಿನಲ್ಲಿ ಈ ಯುರೇನಿಯಂ ಅಂತ ಹೇಳಿದ್ನಲ್ಲ, ಇದು ನ್ಯೂಕ್ಲಿಯರ್ ಅಸ್ತ್ರವನ್ನ ಉತ್ಪಾದನೆ ಮಾಡೋಕೆ ಬೇಕಾಗಿರುವಂತ ಪ್ರಮುಖವಾಗಿರುವಂತ ಸಂಪನ್ಮೂಲ. ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಬುಟ್ಟಿಯಲ್ಲಿ ಹಾವಿದೆ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳುತ್ತಲ್ಲ, ಆ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರುವಂತ ಯುರೇನಿಯಂ ಇರೋದು ಇದೇ ನೆಲದಲ್ಲಿ. ಆ ನಿಟ್ಟಿನಲ್ಲೇ ಬಹಳ ಪ್ರಮುಖವಾಗಿ ಪರಿಗಣಿಸುತ್ತೆ. ಹೀಗಾಗಿ ಕಣ ಕಣದಲ್ಲೂ ಕೂಡ ಪಿಒಕೆಯಲ್ಲಿ ಫಲವತ್ತಾದಂತಹ ಸಮೃದ್ಧವಾಗಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳಿದೆ. ಯಾಕಂದ್ರೆ ಸಿಂಧೂ ನಾಗರಿಕೆ ಆರಂಭ ಆಗಿರುವಂತಹ ಪ್ರದೇಶಗಳಿದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹೀಗಾಗಿ ಮತ್ತೊಂದು ಲಾಭ ಏನ್ ಗೊತ್ತಾ? ನೀಲಂ ಮತ್ತು ಜೇಲಂ ನದಿ ಇದೆಯಲ್ಲ, ಈ ಹರಿವಿನಿಂದ ನದಿ, ಯಾಕಂದ್ರೆ ಹಿಮಾಲಯದ ಮೂಲಕವಾಗಿ ಹರಿದು ಬರುವಂತ ನದಿಗಳಲ್ಲಿದೆ. ಅದರಲ್ಲೂ ಕೂಡ ನೀಲಂ ಮತ್ತು ಈ ಜೇಲಂ ನದಿ, ಈ ಹರಿವಿನಿಂದ ಜಲ ವಿದ್ಯುತ್ತನ್ನ ಉತ್ಪಾದನೆ ಮಾಡಬಹುದು ನಮ್ಮ ಭಾರತ. ಪ್ಲಸ್ ಆಗತ್ತೆ ಇದು ಹೈಡ್ರೋ ಎಲೆಕ್ಟ್ರಿಸಿಟಿ ಉತ್ಪಾದನಾ ಮಾಡೋದ್ರಿಂದಾಗಿ ವಿದ್ಯುತ್ ಹೆಚ್ಚಾಗುತ್ತೆ.
ಅಭಿವೃದ್ಧಿ ಆಗತ್ತೆ, ಇವೆಲ್ಲವೂ ಕೂಡ ಭಾರತಕ್ಕೆ ಪ್ಲಸ್ ಆಗುತ್ತೆ, ನಮಗೆ ಲಾಭ ಇವೆಲ್ಲ. ಆದ್ರೆ ಪಾಕಿಸ್ತಾನದ ಕೈವಶದಲ್ಲಿದೆ ಸದ್ಯ. ಈ ನಿಟ್ಟಿನಲ್ಲೇ ಇದನ್ನ ವಾಪಸ್ ಪಡಿಬೇಕು ನಮ್ಮದು ಅನ್ನೋ ನಿಟ್ಟಿನಲ್ಲೇ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಿದೆ. ಪಿಒಕೆ ಭಾರತಕ್ಕೆ ಮರಳಿ ಪಡೆಯೋದ್ರಿಂದ ಭದ್ರತೆಯೂ ಕೂಡ ಹೆಚ್ಚಾಗುತ್ತೆ. ಅಲ್ಲಿ ದಾಳಿ ಮಾಡ್ತಾರೆ, ಇಲ್ಲಿ ದಾಳಿ ಮಾಡ್ತಾರೆ, ಕಂಡಲ್ಲಿ ಉಗ್ರರಿರೋದು ಎಲ್ಲಿ? ಪಿಒಕೆಯಲ್ಲೇ ಅವರ ಅಡಗು ತಾಣಗಳನ್ನ ಇಟ್ಕೊಂಡು ಆಟ ಆಡ್ತಾರಲ್ಲ. ಕಾಶ್ಮೀರ ಭಾಗಕ್ಕೆ ಒಳ ನುಸುಳುವಿಕೆ ಎಲ್ಲಿಂದ ಆಗುತ್ತೆ? ಇಲ್ಲಿಂದನೇ ಆಗೋದು, ಪಿಒಕೆ ಇಂದನೇ. LOC ಇಂದ ಬಂದು ಇಂಟರ್ನ್ಯಾಷನಲ್ ಬಾರ್ಡರ್ ಎಲ್ಲ ದಾಟ್ಕೊಂಡು ಒಳಗೊಳಗ್ ಬರ್ತಾರಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತಂದ್ರೆ ಅದುವೇ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಕೈವಶ ಆದಾಗ ಇದೇ ಲಾಭ ನೋಡಿ. ಈ ಉಗ್ರರ ಎಲ್ಲಾ ಆಟಿಕೆಗಳು, ಉಗ್ರತನವೂ ಕೂಡ ಫುಲ್ ಸ್ಟಾಪ್ ಸಿಗುತ್ತೆ. ಪಾಕ್ ಉಗ್ರಗಾಮಿಗಳನ್ನ ಪೋಷಿಸ್ತಿರೋದೇ ಪಿಒಕೆ ಪ್ರದೇಶದಲ್ಲಿ. ಅಲ್ಲೇ ಅವರವರ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪು, ಏನ್ ದೊಡ್ಡ ತರಬೇತಿ ಅವ್ರಿಗೆ. ಟ್ರೈನಿಂಗ್ ಕ್ಯಾಂಪ್ಗಳು, ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು, ಅಡಗಿಕೊಂಡು ಕೂತುಕೊಂಡಿರುವಂತ ಎಲ್ಲಾ ಪ್ರಮುಖ ಕಚೇರಿಗಳು ಎಲ್ಲವೂ ಇರೋದಲ್ಲೇ. ಈ ಎಲ್ಲ ಶಿಬಿರಗಳು, ಲಾಂಚ್ ಪ್ಯಾಡ್ಗಳ ತಾಣವೇ ಆಗಿಬಿಟ್ಟಿದೆ ಪಿಒಕೆ. ಎಂಥ ಸಮೃದ್ಧವಾಗಿರುವಂತ ಪ್ರದೇಶ ಇದು. ಆದ್ರೆ ಪಾಕಿಸ್ತಾನ ಬಳಸ್ಕೊಂತಿರೋದು ಯಾವುದಕ್ಕೆ? ಪಾಲನೆ ಮಾಡಿ, ಪೋಷಣೆ ಮಾಡಿ, ಬೆಳೆಸಿ, ಆಡಿಸಿ ಉಗ್ರ ರಾಷ್ಟ್ರವಾಗಿ ಬೆಳೀತಾ ಇರೋದು ಪಿಒಕೆ ಭಾಗದಲ್ಲೇ ತಮ್ಮ ಚಟುವಟಿಕೆಯನ್ನ ಮಾಡ್ತಿರೋದ್ರಿಂದ. ಭಾರತಕ್ಕೆ ಪಿಒಕೆ ವಾಪಸ್ ಆದ್ರೆ ಉಗ್ರರ ನೆಲಗಳೇ ಮಟಾಶ್ ಆಗುತ್ತೆ, ಸರ್ವನಾಶ ಆಗಿಬಿಡುತ್ತೆ. ಭಾರತಕ್ಕೆ ಲಾಭ ಇದು. ಎಷ್ಟು ದಾಳಿ ಆಯ್ತಲ್ಲ, ಒಂದೊಂದು ದಾಳಿ ನೆನೆಸ್ಕೊಂಡ್ರು ರಕ್ತ ಕುದಿಯುತ್ತೆ. ಹೀಗಾಗಿ ಈ ದಾಳಿಗಳನ್ನ ನಿಲ್ಲಿಸಬೇಕು, ಮುಂದಿನ ದಿನದಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕಂದ್ರೆ ಇದನ್ನ ಗಮನಿಸಬೇಕು. ಮತ್ತೊಂದು ನಿಟ್ಟಿನಲ್ಲಿ ಈ ಸಿಪೆಕ್ ಕಾರಿಡಾರ್ಗೂ ಕೂಡ ಪಿಒಕೆ ಪ್ರಮುಖವಾಗಿರುವಂತ ಕುಂಡಿ. ಮೊದಲಿಗೆ ಪ್ರಶ್ನೆ ಮೂಡುತ್ತೆ, ಏನಪ್ಪಾ ಇದು ಈ ಸಿಪೆಕ್ ಕಾರಿಡಾರ್ ಅಂತಂದ್ರೆ? ಈ ಸಿಪೆಕ್ ಅನ್ನೋದು ಚೀನಾ ಮತ್ತು ಪಾಕಿಸ್ತಾನ ದೇಶದ ನಡುವೆ ಆಗಿರುವಂತ ಒಂದು ಆರ್ಥಿಕ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್. ಇಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳು ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಎರಡು ದೇಶ, ಮೊದಲಿಗೆ ಪಿಒಕೆ ನಮ್ದು, ಅದನ್ನ ಅಕ್ರಮವಾಗಿ ಪಾಕಿಸ್ತಾನದ ಕೈವಶದಲ್ಲಿದೆ. ಆದ್ರೆ ಇವರು ಈ ಕಾರಿಡಾರ್ ಗಳನ್ನ ಇಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು, ಚೀನಾ ಪಾಕಿಸ್ತಾನವನ್ನ ಬರ್ಬಾದ್ ಮಾಡೋದು ಈಗಾಗಲೇ ಮಾಡಿದೆ. ಜೊತೆಯಲ್ಲಿ ಈ ಒಂದು ಕಾರಿಡಾರ್ ಇರೋದು ಪಿಒಕೆ ಪ್ರದೇಶದಲ್ಲೇ ಹಾದು ಹೋಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲೇ ಮತ್ತೆ ತಮ್ಮ ಕೈವಶ ಮಾಡ್ಕೋಬೇಕೆನ್ನುವಂತ ಒಂದಿಷ್ಟು ತಂತ್ರವನ್ನ ಚೀನಾ ಮಾಡ್ಕೊಂಡಿದೆ. ಹೀಗಾಗಿ ನಾವೆಲ್ಲಾದ್ರೂ ಈ ಪಿಒಕೆನ ಮತ್ತೆ ನಮಗೆ ಪಡೆದುಕೊಂಡ್ರೆ ಚೀನಾದ ನರಿಬುದ್ಧಿಗೂ ಕೂಡ ಕತ್ತರಿ ಬೀಳುತ್ತೆ. ಆ ನಿಟ್ಟಿನಲ್ಲಿ ಚೀನಾದ ಮೂಗು ತೋರಿಸ್ತಾ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಕ್ಕೆ ನಾವು ಮಾಡ್ಬೋದು. ಭಾರತಕ್ಕೆ ಪಿಒಕೆ ವಾಪಸ್ ಆದ್ರೆ ಚೀನಾ ಪಾಕಿಸ್ತಾನದ ಕೊಂಡಿಗೆ ಬ್ರೇಕ್ ಬೀಳೋದು. ಸಾಮಾನ್ಯವಾಗಿ ಎಲ್ರಿಗೂ ಪ್ರಶ್ನೆ ಇರುತ್ತೆ, ಈ ಚೀನಾ ಯಾಕಪ್ಪ ಪಾಕಿಸ್ತಾನಕ್ಕೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡತ್ತಂತಂದ್ರೆ ಚೀನಾ ಗೊತ್ತು ಪಿಒಕೆ ಪ್ರದೇಶದಲ್ಲಿರುವಂತ ಸಂಪನ್ಮೂಲಗಳು ಏನು, ಯಾವ ರೀತಿಯಾಗಿ ಅವರನ್ನು ಬರ್ಬಾದ್ ಮಾಡಬಹುದು ಅಂತ. ಆ ನಿಟ್ಟಿನಲ್ಲೇ ಏಷ್ಯಾದಲ್ಲಿ ಚೀನಾದ ಈ ಪ್ರಭಾವವೂ ಕೂಡ ಬಹುತೇಕ ಕುಂದುತ್ತೆ. ಸಂಪನ್ಮೂಲಕ ಮೂಲಕವಾಗಿನೇ ಗೌಪ್ಯವಾಗಿ ಏನೇನೋ ಮಾಡ್ತಾರಲ್ಲ ಚೀನಾ, ಅವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ಪಾಕಿಸ್ತಾನವನ್ನ ಯಾಕೆ ದುಡ್ಡು ಕೊಡೋದು, ಸಾಲ ಕೊಡೋದು? ಇದೇ ನಿಟ್ಟಿನಲ್ಲೇ ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನ ದೇಶವನ್ನ ಭಾರತ ನೇರವಾಗಿನೇ ಪ್ರವೇಶ ಮಾಡಬಹುದು. ಒಂದು ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡ್ಬೇಕಿಲ್ಲಿ, ಪಿಒಕೆ ಭಾಗ ಇದೆಯಲ್ಲ, ಇದರ ಮುಂದುವರೆದಂತೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಪ್ರದೇಶಕ್ಕೆ, ನಾವು ದೇಶಕ್ಕೆ ಹೋಗುವಂತ ಗಡಿ ಇದೆ, ನಮ್ಮ ಭಾರತಕ್ಕೆ ಗಡಿ ಇದೆ. ಅಫ್ಘಾನಿಸ್ತಾನ್ ಜೊತೆನೂ ಗಡಿಯನ್ನ ಹಂಚ್ಕೊಂಡಿದೀವಿ, ಕೆಲವು ಕಿಲೋಮೀಟರ್ಸ್ ಗಳಿದೆ. ಆದ್ರೆ ಸದ್ಯ ಅದು ಪಿಒಕೆ ಭಾಗದಲ್ಲಿದೆ. ಎಲ್ಲಾದ್ರೂ ಪಿಒಕೆ ನಮ್ ಕೈವಶ ಆದ್ರೆ ಮತ್ತೆ ನಾವು ಅದನ್ನ ಪಡ್ಕೊಂಡ್ರೆ ಪಾಕಿಸ್ತಾನ ಅಲ್ಲ, ಅಫ್ಘಾನಿಸ್ತಾನಕ್ಕೆ ಅತ್ತ ಮಧ್ಯ ಏಷ್ಯಾ ಕಡೆ ಕೂಡ ನಾವು ಆರಾಮಾಗಿ ಹೋಗ್ಬೋದು. ಪಾಕಿಸ್ತಾನ ಇರಾನ್ ಮೂಲಕ ಹಾದು ಹೋಗ್ಬೇಕಾದಂತ ಪರಿಸ್ಥಿತಿ ಏನಿದೆಯಲ್ಲ, ಅಲ್ಲೆಲ್ಲ ಟ್ಯಾಕ್ಸ್ ಕಟ್ಟಿ ಅಲ್ಲೆಲ್ಲ ಅವರ ಆಟಗಳಿಗೆ ಒಂಚೂರು ಕೇಳ್ಕೊಂಡು ಹೋಗ್ಬೇಕಲ್ಲ, ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಪಾಕಿಸ್ತಾನ ಇರಾನ್ ಮೂಲಕವಾಗಿ ನಮ್ಮ ಟ್ರೇಡ್ ಆಕ್ಟಿವಿಟೀಸ್, ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿದೀವಲ್ಲ, ಇದಕ್ಕೆ ಕತ್ತರಿ ಬೀಳುತ್ತೆ. ನಾವೇ ನೇರವಾಗಿ ಅಫ್ಘಾನಿಸ್ತಾನ ಮೂಲಕವಾಗಿ ಹೋಗ್ಬೋದು. ಅಫ್ಘಾನಿಸ್ತಾನ ಸರ್ಕಾರವು ಕೂಡ ಈಗ ಪಾಕಿಸ್ತಾನ ಜೊತೆ ಒಂದು ಉತ್ತಮವಾಗಿರುವಂತ ಸಂಬಂಧ ಹೊಂದ್ಕೊಂಡಿದೆ, ಅಲ್ಲಿನ ತಾಲಿಬಾನ್ ಸರ್ಕಾರ. ಈ ನಿಟ್ಟಿನಲ್ಲಿ ಚೀನಾಗೆ ಪಶ್ಚಿಮ ಭಾಗದಲ್ಲಿ ತಡೆಯಾಗಿ ಭಾರತ ನಿಲ್ಲಬಹುದು. ಅವರ ಪುಂಡಾಟಿಕೆ ಏನಿದೆ, ಸಾಹಸವನ್ನ ಮೆರೆಯೋದಕ್ಕೆ ಚೀನಿಯರು ಮುಂದಾಗ್ತಿದ್ದಾರಲ್ಲ, ನಾವು ಕೂಡ ನಮ್ಮ ಮಿಲಿಟರಿ ಬೇಸ್ಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ಮಾಡಬಹುದು ಮುಂದಿನ ದಿನದಲ್ಲಿ ಪಿಒಕೆ ನಮ್ಮ ಕೈವಶ ಆದ್ರೆ. ಹೀಗಾಗಿ ಚೀನಾಗೆ ಪಶ್ಚಿಮ ಭಾಗದಲ್ಲಿ ತಡೆಯಾಗಿ ಭಾರತ ನಿಲ್ಲಬಹುದು. ಚೀನಾ ಈಗಾಗಲೇ ಅರುಣಾಚಲ್ ಪ್ರದೇಶ ಮೂಲಕವಾಗಿ ಆ ಭಾಗದಿಂದ ತಮ್ಮ ಬುದ್ಧಿ ತೋರಿಸ್ತಿದ್ದಾರೆ, ಟಿಬೇಟ್ ಮೂಲಕವಾಗಿ ರಾಜತಾಂತ್ರಿಕವಾಗಿ ಆಟ ಆಡ್ತಿದ್ದಾರೆ. ಇವೆಲ್ಲ ಪ್ರದೇಶ ನಮ್ದೇ ಅನ್ನೋದಾಗಿ ಅಲ್ಲಿನ ಮ್ಯಾಪ್ಗಳ ಹೆಸರು ಬದಲು ಮಾಡೋ ಕೆಲಸ ಮಾಡ್ತಿದಾರಲ್ಲ. ಪಿಒಕೆ ನಮ್ಮ ಕೈವಶ ಆದ್ರೆ ಭಾರತಕ್ಕೆ ಮೇಲುಗೈ ಆಗುತ್ತೆ.
ಪಿಒಕೆ ವಾಪಸ್ ಪಡೆಯೋದ್ರಿಂದ ಭಾರತದ ಪ್ರತೀಕಾರ ಪೂರ್ಣ ಆಗತ್ತೆ. ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸ್ದಂಗಾಗತ್ತೆ. ಪಿಒಕೆ ನಮ್ಮ ಕೈವಶ ಆಗತ್ತೆ. ಚೀನಾಗೆ ಒಳ್ಳೆ ಪಾಠ ಕಲಿಸ್ಬೋದು. ಪಿಒಕೆ ಇಂದ ನಮ್ಮ ಕೈವಶ ಆಗತ್ತೆ. ಹೀಗಾಗಿ ಪಿಒಕೆ ನಮ್ಮ ಭಾರತದ ಕನಸು, ನಮ್ಮದೇ ನೆಲ ವಾಪಸ್ ಪಡೆಯೋದ್ರಿಂದ ಏನು ಲಾಭ ಅನ್ನೋ ಪ್ರಶ್ನೆ ಇದೆಯಲ್ಲ, ಇವೆಲ್ಲವೂ ಕೂಡ ಒಂದೊಂದೇ ಉತ್ತರ ನೋಡಿ. ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಭಾರತದ ಕನಸು, ನಮ್ಮ ಜಾಗ, ನಮ್ಮ ನೆಲ ಅಷ್ಟು ಫಲವತ್ತತೆಯಿಂದ ಸಂಪನ್ಮೂಲಕವಾಗಿರುವಂತಹ ಪಿಒಕೆಯನ್ನ ನಾವು ವಾಪಸ್ ಪಡೆಯೋದ್ರಿಂದ ಒಂದೇ ಒಂದು ಗುರಿಯಲ್ಲಿ ಎರಡೆರಡನ್ನ ಡಮಾಡ್ ಮಾಡ್ಬೋದು. ಯಾವುದು? ಒಂದು ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾಗೂ ಕೂಡ ಕೌಂಟರ್ ಕೊಡುವಂತ ಕೆಲಸವನ್ನ ಬಹಳ ಸ್ಪಷ್ಟವಾಗಿ ಪಿಒಕೆ ಮೂಲವಾಗಿನೇ ನಾವು ಮಾಡಬಹುದು. ಹಿಂಗೆ ಬೆಂಕಿ ಹೆಂಗ್ ಹೊತ್ತು ಉರಿತಾ ಇದೆಯಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನ ಮತ್ತು ಚೀನಾಕ್ಕೂ ಕೂಡ ತಕ ಪುಕ ಪುಕ ಶುರುವಾಗುತ್ತೆ ಪಿಒಕೆ ಭಾರತದ ಕೈವಶ ಆದ್ರೆ. ಹೀಗಾಗಿನೇ ಎರಡೂ ದೇಶಗಳು ಪಿಒಕೆಯಲ್ಲೇ ನಿಂತು ಅವರು ಪಾಲನೆ ಮಾಡೋದು, ಪೋಷಣೆ ಮಾಡೋದು, ಬಿರಿಯಾನಿ ಕೊಟ್ಟು ಈ ಉಗ್ರಗಾಮಿಗಳನ್ನ ಆ ನೆಲದಲ್ಲಿ ಬೆಳೆಸ್ತಾ ಇರೋದು. ಓವರಾಲ್ ಆಗಿ ಹೇಳೋದಾದ್ರೆ ಸಂಪನ್ಮೂಲಗಳಿದೆ. ನಮ್ಮ ಟ್ರೇಡ್ ಆಕ್ಟಿವಿಟೀಸ್ಗಳು ಇತರ ಏಷ್ಯನ್ ಕಂಟ್ರೀಸ್ಗಳ ಜೊತೆ ಮಾಡಬಹುದು. ಕಾರಿಡಾರ್ಗಳು ಈಗಾಗಲೇ ಸಿಪೆಕ್ ಕಾರಿಡಾರ್ ಮಾಡಿಬಿಟ್ಟು ಪಾಕಿಸ್ತಾನವನ್ನ ಬರ್ಬಾದ್ ಮಾಡೋದಕ್ಕೆ ಚೀನಾ ಏನು ಹೋಗ್ತಿದೆಯಲ್ಲ, ಅದಕ್ಕೂ ಕೂಡ ಕತ್ತರಿ ಬೀಳುತ್ತೆ. ಈ ನಿಟ್ಟಿನಲ್ಲಿ ಪಿಒಕೆ, ಪಾಕ್ ಆಕ್ರಮಿತ ಕಾಶ್ಮೀರ, ಭಾರತ ವಾಪಸ್ ಪಡೆಯೋದ್ರಿಂದ ಆಗುವಂತ ಲಾಭಗಳು, ನಮ್ಮದೇ ನೆಲ. ಹೀಗಾಗಿನೇ ಭಾರತ ವಾಪಸ್ ಪಡಿಬೇಕಿರುವಂತ ಚಾಲೆಂಜ್ ಇದೆ. ದೇಶದ ಪ್ರತಿಯೊಬ್ಬರು ಕೂಡ ನಾವು ವಾಪಸ್ ಪಡಿಬೇಕು, ನಮಗೆ ಬೇಕು, ನಮ್ಮ ಪಿಒಕೆ ಅವ್ರ ಕೈವಶದನ್ನ ತೆಗಿಬೇಕೆನ್ನುವಂತ ಮಾತಿದೆ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಇರುವಂತ ಲಾಭಗಳು, ವಾಪಸ್ ಪಡೆಯೋದ್ರಿಂದ ನಮ್ಮ ಗೌರವ, ನಮ್ಮ ಪ್ರತೀಕಾರ ಏನಿದೆಯಲ್ಲ, ಪಿಒಕೆನ ವಾಪಸ್ ಪಡಿತೀವಿ ಅನ್ನುವಂತ ದಿನ ಬಂದೇ ಬರುತ್ತೆ. ಆ ಕ್ಷಣಗಳು, ಆ ದಿನಗಳು ಬಹಳಷ್ಟು ಹತ್ತಿರ ಇದ್ದಂತೆ ಈಗ ಭಾಸ ಆಗ್ತಿದೆ. ಈ ನಿಟ್ಟಿನಲ್ಲಿ ಚೀನಾಗೂ ಕೂಡ ದೊಡ್ಡ ಮಟ್ಟದ ಕೌಂಟರ್ ಕೊಡಬಹುದು. ತನ್ನ ಪ್ರಾಬಲ್ಯವನ್ನ ತೋರಿಸ್ತಾ ಇದೆಯಲ್ಲ, ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೋದು ಒಂದು ಚೀನಾದ ಪ್ರಾಜೆಕ್ಟ್. ಇದು ಕೂಡ ನಮ್ಮ ಪಿಒಕೆ ಭಾಗದಲ್ಲಿ ಹಾದು ಹೋಗುತ್ತೆ. ಅಫ್ಘಾನಿಸ್ತಾನ ಕೂಡ ಒಂದಿಷ್ಟು ಬರ್ಬಾದ್ ಮಾಡಿ ಅಲ್ಲಿನ ಸರ್ಕಾರವನ್ನ ತಿರುಚುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಹೀಗಾಗಿ ಕ್ಲಿಯರ್ ಆಗಿ ಅಫ್ಘಾನಿಸ್ತಾನ ಜೊತೆನೂ ಕೂಡ ಸಂಪರ್ಕ ಆಗುತ್ತೆ. ಅಲ್ಲಿಂದ ಇರಾನ್ ಕೇಳ್ಕೊಂಡು, ಪಾಕಿಸ್ತಾನ ಹತ್ರ ಕೇಳ್ಕೊಂಡು ನಾವು ಟ್ರೇಡ್ ಆಕ್ಟಿವಿಟೀಸ್ ಇಷ್ಟ ದಿನ ಏನು ಮಾಡ್ತಿದ್ವಲ್ಲ, ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ಹೀಗಾಗಿನೇ ಹೇಳೋದು ಪಿಒಕೆಯ ಅಪವಿತ್ರ ನೆಲದ ಮಹತ್ವ ಏನು ಅನ್ನೋದು. ಈ ನಿಟ್ಟಿನಲ್ಲಿ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರವನ್ನ ವಾಪಸ್ ಪಡೆಯೋದ್ರಿಂದ ಭಾರತಕ್ಕಿರುವಂತ ಲಾಭಗಳಿದು. ಅದೇ ವಿಚಾರವಾಗಿನೇ ಭಾರತ ಈಗ ಒಂದೊಂದೇ ಹೆಜ್ಜೆಯನ್ನ ಇಟ್ಕೊಂಡು ವಾಪಸ್ ಪಡೆಯೋದಕ್ಕೆ ಮುಂದಾಗ್ತಿದೆ. ಇವೆಲ್ಲವೂ ಕೂಡ ಭಾರತಕ್ಕೆ ಪ್ಲಸ್ ಆಗುತ್ತೆ. ಪಿಒಕೆಯಲ್ಲಿ ಸದ್ಯ ಇಷ್ಟು ಫಲವತ್ತಾಗಿರುವಂತ ಭೂಮಿಯಲ್ಲಿ ಪಾಕಿಸ್ತಾನ ಮಾಡ್ತಿರೋದೇನು, ಅಲ್ಲಿ ಆಕ್ರಮಣ ಮಾಡಿಕೊಂಡು ಅಲ್ಲಿನ ಮೇಂಟೆನೆನ್ಸ್ ಮಾಡ್ತಿರೋದು ಯಾರು? ಪಾಕಿಸ್ತಾನದ ಮಿಲಿಟರಿ ಜೊತೆಯಲ್ಲಿ ಅಲ್ಲೇ ಒಂದು ಸರ್ಕಾರ ತರ ಮಾಡಿಕೊಂಡು ಅವ್ರಿಗೆ ಸಪರೇಟ್ ಆದಂತ ಒಂದಿಷ್ಟು ರೂಲ್ಸು, ರೆಗ್ಯುಲೇಷನ್ಸು. ದೇಶ ಉದ್ಧಾರಕ್ಕಲ್ಲ, ಯಾರನ್ನೋ ಉದ್ಧಾರಕ್ಕಲ್ಲ, ಉಗ್ರ ರಾಷ್ಟ್ರವಾಗಿ ಮಾಡಿಕೊಂಡು ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಎರಡ ದಾಳಿಗಳು. ಇಲ್ಲಿಂದಾನೆ ಭಾರತಕ್ಕೆ ನುಸುಳೋದಿದೆಯಲ್ಲ, ಒಬ್ಬೊಬ್ಬರೇ ಈ ಉಗ್ರಗಾಮಿಗಳು ಭಾರತಕ್ಕೆ ಬರ್ತಾರೆ ಅನ್ನೋದ ಇಲ್ಲೇ ಈ ಪಿಒಕೆ ಮೂಲಕವಾಗಿನೇ LOCಯನ್ನ ದಾಟ್ಕೊಂಡು ಒಳಗೆ ಬಂದ್ಕೊಂಡು ಅಕ್ರಮವಾಗಿ ತಮ್ಮ ಚಟುವಟಿಕೆಗಳನ್ನ ಮಾಡಿ ಇಲ್ಲಿ ನರಮೇಧಗಳನ್ನ ಮಾಡಿ ಹೋಗೋದು. ಯಾಕಂದ್ರೆ ಬಹಳ ಸೆನ್ಸಿಟಿವ್ ಲೊಕೇಶನ್ಸ್ಗಳು, ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಪ್ರದೇಶಗಳಿಂದೆಲ್ಲ ಬಹಳಷ್ಟು ಗುಡ್ಡಗಾಡು ಪ್ರದೇಶಗಳು, ಇಲ್ಲಿ ಹಂಗಿಂಗಲ್ಲ ಹೋಗಂಗಾಗಲ್ಲ ಅಂತ ಪ್ರದೇಶಗಳವೆಲ್ಲವೂ ಕೂಡ. ಹೀಗಾಗಿ ಭಾರತ ವಾಪಸ್ ಪಡೆಯುವಂತ ಒಂದು ಪ್ರತೀಕಾರ ಮಾಡಿದೆ, ಅದನ್ನ ವಾಪಸ್ ಪಡಿಲೇಬೇಕೆನ್ನುವಂತ ವಿಚಾರ. ಈ ನಿಟ್ಟಿನಲ್ಲಿ ಈಗ ಒಂದೊಂದೇ ಹೆಜ್ಜೆಯನ್ನ ಇಟ್ಕೊಂಡು ಮುಂದೆ ಸಾಕ್ತಾ ಇದೆ. ಇಷ್ಟು ದಿನ ನಮ್ಮ ಭಾರತದ ಜನ ನಾವೆಲ್ಲರೂ ಕೂಡ ಹೇಳ್ತಿದ್ವಿ, ಪಿಒಕೆ ನಮ್ದು, ವಾಪಸ್ ಬರಬೇಕು, ವಾಪಸ್ ಪಡಿಬೇಕು, ನಮ್ಮ ಸರ್ಕಾರ ಆ ಕೆಲಸ ಮಾಡಬೇಕು. ಈ ಯುದ್ಧದ ಸಂದರ್ಭ ಇತ್ತೀಚೆಗಷ್ಟೇ ಸಂಘರ್ಷ ಆಯ್ತಲ್ಲ, ಆಗ ತುಂಬಾ ಜನ ಹೇಳ್ತಾ ಇದ್ರು ಪಿಒಕೆನ ವಾಪಸ್ ಪಡಿಬೇಕು, ಒಳ್ಳೆ ಚಾನ್ಸು. ಎಕ್ಸಾಕ್ಟ್ಲಿ, ಪಿಒಕೆಯನ್ನ ವಾಪಸ್ ಪಡೆಯೋದ್ರಿಂದ ಭಾರತಕ್ಕಿರುವಂತ ಮೊದಲಿಗೆ ಲಾಭಕ್ಕಿಂತ ಹೆಚ್ಚಾಗಿ ಭಾರತದ ಪ್ರತಿಷ್ಠೆ, ಗೌರವ, ಪ್ರತೀಕಾರ. ಮತ್ತೊಂದು ಕಡೆಯಲ್ಲಿ ಇವೆಲ್ಲವೂ ಲಾಭ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗಳನ್ನ ಉತ್ಪಾದನೆ ಮಾಡಬಹುದು, ಜಲವಿದ್ಯುತ್ಗಳನ್ನ ಉತ್ಪಾದನೆ ಮಾಡಬಹುದು. ಯಾಕಂದ್ರೆ ಇಂಡಸ್ ರಿವರ್ ವಾಟರ್ ಏನಿದೆಯಲ್ಲ, ನದಿ, ಇವೆಲ್ಲವೂ ಕೂಡ ಇಲ್ಲಿ ಹಾದು ಹೋಗುತ್ತೆ, ಈ ಭಾಗದಲ್ಲಿ ಹೋಗುತ್ತೆ. ಅದರಲ್ಲೂ ಕೂಡ ಜೇಲಂ ಮತ್ತು ನೀಲಂ ನದಿಗಳು. ಮತ್ತೊಂದು ಕಡೆಯಲ್ಲಿ ಉಗ್ರಗಾಮಿಗಳ ಅಡಗು ತಾಣಗಳು, ಈ ಟ್ರೈನಿಂಗು ಎಲ್ಲವೂ ಅಲ್ಲೇ ಇರೋದು, ಅಲ್ಲೇ ನಡೆಸ್ತಿರೋದು. ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಲ್ಲಿ ಬಿಸಿ ಮುಟ್ಟಿಸಿದ್ರು, ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಬಾಂಬ್ ಹಾಕಿದ್ರು. ಜೊತೆಯಲ್ಲಿ ಆಗಾಗ ಉಗ್ರರ ನೆಲೆಯನ್ನ ಮಟಾಶ್ ಮಾಡೋ ಕೆಲಸ ನಮ್ಮ ಭಾರತೀಯ ಸೇನೆ ಸತತವಾಗಿ ಮಾಡ್ತಾ ಇದೆ.
ಅಂದ್ರೆ ಪಾಕಿಸ್ತಾನಕ್ಕೆ ಈಗಾಗಲೇ ಹಲವು ಬಾರಿ ಸಂದೇಶ ಹೋಗಿರೋದು. ಜೊತೆಯಲ್ಲಿ ಪಾಕಿಸ್ತಾನ ಜೊತೆಯಲ್ಲಿ ಚೀನಕ್ಕೂ ಕೂಡ ಬೇಡ ಕಣ್ರು ಅನ್ನೋದಾಗಿ ಮುಟ್ಟು ನೋಡಿಕೊಳ್ಳುವಂತ ಸಂದೇಶವನ್ನ ಸತತವಾಗಿ ಕಳಿಸಲಾಗ್ತಿದೆ. ಇದರಿಂದ ಮಿಷನ್ POKಯ ಲಾಭ ಏನು ಅಂತಂದ್ರೆ ಇದೇ ನೋಡಿ, ಇವೆಲ್ಲವೂ ಕೂಡ ಲಾಭಗಳು. ಈ ನಿಟ್ಟಿನಲ್ಲಿ ಏಷ್ಯಾದಲ್ಲಿ ಏನು ನಾವೇ ದೊಡ್ಡಣ್ಣ ಅನ್ನೋ ನಿಟ್ಟಿನಲ್ಲಿ ಚೀನಾ ಏನು ಪೋಸ್ ಕೊಡ್ತಾ ಇದೆ, ತಮ್ಮ ಆರ್ಥಿಕವಾಗಿ ಮತ್ತೊಂದು ಕಡೆ ದೇಶ ಹಾಳು ಮಾಡೋದಕ್ಕೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯಲ್ಲ, ನಮಗೆ ಈ POK ಭಾಗದಿಂದ ಹಿಡಿದು ಇಡೀ ನಮ್ಮ ಭಾರತವನ್ನ ಸುತ್ತುವರಿಯೋ ರೀತಿಯಲ್ಲಿದೆ. ಓಕೆನಾ? ಇಂಥ ಒಂದು ಮಿಷನ್ ನಮ್ಮ POKಯ ಪ್ರದೇಶದಲ್ಲಿ ಹಾದು ಹೋಗುತ್ತೆ. ಯಾವಾಗ ನಾವು ಮಿಷನ್ POKಯ ಮೂಲಕವಾಗಿ ಭಾರತ ಮತ್ತೆ ಕೈವಶ ಮಾಡಿಕೊಂಡ್ರೆ ಪಾಕಿಸ್ತಾನದ ಆಟ ಆಗಲ್ಲ, ಚೀನಾದ ಆಟವೂ ಕೂಡ ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆಯಲ್ಲ, POKಯ ಶಕ್ತಿ ಏನು, ಸಾಮರ್ಥ್ಯಗಳೇನು, ಯಾವ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ, ಭಾರತಕ್ಕೆ ಎಷ್ಟೆಲ್ಲ ಲಾಭಗಳಿದೆ ನಮ್ಮ POK ಇಂದ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ ಅಲ್ಲಿನ ಸಂಪನ್ಮೂಲ, ಭಾರತಕ್ಕಾಗುವಂತ ಪ್ಲಸ್ಸು ಮೈನಸ್ಸು ಎಲ್ಲವೂ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು POK ನಮ್ಮದು. ಇದನ್ನ ಪಡೆಯೋದ್ರಿಂದ ಆರ್ಥಿಕವಾಗಿ ಲಾಭ ಆಗುತ್ತೆ, ಭಾರತದ ಪ್ರತಿಷ್ಠೆ ಮತ್ತಷ್ಟು ಮೆನುಗುತ್ತೆ, ಪಾಕಿಸ್ತಾನಕ್ಕೆ ಒಳ್ಳೆ ಪಾಠ ಕಲಿಸ್ದಂಗಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಗ್ರರ ನೆಲೆಗಳು ಧ್ವಂಸ ಆಗುತ್ತೆ. ಉಗ್ರ ನೆಲೆಗಳಿರೋದು POKಯಲ್ಲೇ. ಜೈಷೆ ಮೊಹಮ್ಮದ್ ಇರ್ಬೋದು, ಜೊತೆಯಲ್ಲಿ ಲಷ್ಕರ್ ಎ ತೊಯ್ಬಾ ಇರ್ಬೋದು, ಇನ್ನು ಯಾವುದೋ ಹಾಳು ಮೂಳು ಉಗ್ರ ಸಂಘಟನೆಗಳಿದೆಯಲ್ಲ, ಇವೆಲ್ಲ ಇರೋದು POKಯಲ್ಲೇ. ಈ ಮೂಲಕವಾಗಿ ಅವರ ಟ್ರೈನಿಂಗ್ ಕ್ಯಾಂಪ್ಗಳು ಸ್ಟಾಪ್ ಆಗುತ್ತೆ, ಅವ್ರನ್ನ ಎಲ್ಲಾ ರೀತಿಯಾಗಿ ಮಾಡುವಂತ ಚಟುವಟಿಕೆಗಳು ಬಂದಾಗುತ್ತೆ. ಭಾರತದ ಪ್ರಾಬಲ್ಯ ಹೆಚ್ಚಾದಂತ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಭಾರತದ ಎಲ್ಲಾ ರೀತಿಯಾದಂತ ಭದ್ರತಾ ಪಡೆಗಳನ್ನ POKಯಲ್ಲಿ ನಾವು ಸ್ಥಾಪನೆ ಮಾಡ್ತಾ ಹೋದ್ರೆ ಹೆಂಗಿರುತ್ತೆ ಅಲ್ವಾ? ನಾವು ಈಗ ಹೇಳ್ತಿದೀವಿ, ಈಗಾಗಲೇ ಈ ಬಗ್ಗೆ ಚಿಂತನೆಗಳು ನಡೆದಿರಬಹುದು, ಗೊತ್ತು. ಬಟ್ POKಯಿಂದ ಭಾರತಕ್ಕೆ ಏನು ಲಾಭ, ವಾಪಸ್ ಪಡೆಯೋದ್ರಿಂದ ಏನೆಲ್ಲ ಆಗುತ್ತೆ, ಪಾಕಿಸ್ತಾನಕ್ಕೆ ನಾವು ಹೆಂಗ್ ಮಣ್ಣು ಮುಕ್ಕಿಸಬಹುದು ಅನ್ನೋದನ್ನ ಕ್ಲಿಯರ್ ಆಗಿ ಒಂದೊಂದೇ ಪಾಯಿಂಟ್ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಚೀನಾಗೆ ಪಶ್ಚಿಮ ಭಾಗದಲ್ಲಿ ಏನು ತಡೆಯಾಗಿ ಭಾರತ ನಿಲ್ಬಹುದಲ್ಲ, ಚೀನಾ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಚೀನಿಗಳು. ಹಾಗಲ್ಲ. ಜೊತೆಯಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದ ಪ್ರತೀಕಾರ ಪೂರ್ಣ ಆಗುತ್ತೆ. ಒಂದಾ ಎರಡ ಅಟ್ಯಾಕ್ಗಳು ಭಾರತದ ಮೇಲೆ ಆಗಿರೋದು ಹಿಂದಿನಿಂದ 2021ರಿಂದ ನೋಡೋಣ. ಪಾರ್ಲಿಮೆಂಟ್ ಅಟ್ಯಾಕು, ಮುಂಬೈ ಅಟ್ಯಾಕು, ಪುಲ್ವಾಮಾ ಅಟ್ಯಾಕು, ಅನೇಕ ಭಾಗದಲ್ಲಿ ಉಗ್ರರ ಗುಂಡಿನ ದಾಳಿಗಳು ಒಂದಾ ಎರಡ. ಇವೆಲ್ಲದಕ್ಕೂ ಕೂಡ ನಿಲ್ಲಬೇಕು, ಒಂದು ಸ್ಟಾಪ್ ಆಗಬೇಕು. ಇವೆಲ್ಲವೂ ಆಗ್ತಾ ಇರುವಂತದ್ದು POKಯ ಮೂಲಕವಾಗಿ. ಪವಿತ್ರ ನೆಲ, ಅನೇಕ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿದೆ. ಇವೆಲ್ಲವೂ ಶುರುವಾಗಿದ್ದು 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಜಾಗ ರಾಜಪ್ರಭುತ್ವವನ್ನ ಹೊಂದಿತ್ತು. ಅಲ್ಲಿನ ಹರಿಸಿಂಗ್ ಎನ್ನುವಂತ ರಾಜ ಈ ಪ್ರದೇಶದಲ್ಲಿದ್ದ. ಆತನಿಗೆ ಸ್ವತಂತ್ರವಾಗಿ ಉಳಿಬೇಕಪ್ಪ ನಾನು ಅಂತ. ಆತ ಹಿಂದೂ ರಾಜ, ಬಟ್ ಅಲ್ಲಿ ಇದ್ದಂತ ಜನಸಂಖ್ಯೆ ಮುಸ್ಲಿಮರು. ಆಗ ಅವ್ರು ನಾನು ಭಾರತಕ್ಕೂ ಸೇರಲ್ಲ, ಪಾಕಿಸ್ತಾನಕ್ಕೂ ಸೇರಲ್ಲ ಅನ್ನುವಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಮುಂದಿನ ದಿನದಲ್ಲಿ ಪಾಕಿಸ್ತಾನ ತನ್ನ ಬುದ್ಧಿ ಬಿಡಬೇಕಲ್ಲ, ತನ್ನ ಬುದ್ಧಿಯನ್ನ ಬಿಡದೆ ಮತ್ತೆ ಅಕ್ರಮವಾಗಿ ಆ ಪ್ರದೇಶವನ್ನ ಕೈವಶ ಮಾಡಿಕೊಳ್ಳುತ್ತೆ. ರಾಜ ಹರಿಸಿಂಗ್ ಭಾರತಕ್ಕೆ ಕೇಳ್ಕೊಂಡ್ ಬರ್ತಾನೆ. ಆ ಮೂಲಕವಾಗಿ ಒಪ್ಪಂದ ಆಗುತ್ತೆ. ಜಮ್ಮು ಕಾಶ್ಮೀರ ಸೇರಿದಂತೆ ಈ POK ಭಾಗ ಎಲ್ಲವೂ ಕೂಡ ಭಾರತದ್ದೇ ಆಗುತ್ತೆ. ಬಟ್ ಕಾಲ ನಂತರದಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಇವೆಲ್ಲ ನರಿಬುದ್ಧಿಯಿಂದ ಬೇರೆ ಬೇರೆ ಸ್ವರೂಪಗಳನ್ನ ಪಡೆದುಕೊಂಡು ಸಾಗುತ್ತೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಲ್ಲ ನಮ್ಮ POK, ಅದರ ಪ್ರಾಮುಖ್ಯತೆ, ಆ ನೆಲದಲ್ಲಿರುವಂತ ಸಂಪನ್ಮೂಲಗಳು, ಇದರಿಂದ ಭಾರತಕ್ಕಾಗುವಂತ ಲಾಭಗಳು ಏನು ಏನು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಭಾರತ ಈಗ ಅದೇ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆಯನ್ನ ಇಟ್ಟುಕೊಂಡು ಮುಂದೆ ಸಾಗ್ತಾ ಇದೆ.